ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ನಕ್ಷತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ವಿ. ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಮತ್ತೆ ಕುಂಭರಾಶಿಯ ಗುಣಲಕ್ಷಣಗಳು ಏನೇನು, ನಕ್ಷತ್ರಗಳ ಅನುಸಾರವಾಗಿ ಯಾವ ನಕ್ಷತ್ರದವರಿಗೆ ರಾಜಯೋಗ ಇದೆ, ಹಾಗೆ ಯಾವ ಕೆಲಸವನ್ನು ಅವ್ರು ಮಾಡಬೇಕು ಮಾಡಬಾರ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ಟಿದ್ರು. ಅದರ ಮುಂದುವರಿದ ಭಾಗವಾಗಿ ಕೊನೆಯ ರಾಶಿ ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವುದುದು, ಹಾಗೆ ಮೀನರಾಶಿಯವರ ವಿಶೇಷ ಗುಣಲಕ್ಷಣಗಳೇನು, ಅವರ ಒಂದಷ್ಟು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಯಾವ ರೀತಿಯಾಗಿರುತ್ತೆ, ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರೂಜಿಗಳನ್ನ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುಜಿ, ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಿಂದ ಹಿಡಿದು ಕುಂಭರಾಶಿಯವರೆಗೂ ಆಯಾ ರಾಶಿಯ ವಿಶೇಷತೆಗಳು, ಸಕಾರಾತ್ಮಕ ನಕಾರಾತ್ಮಕ ಅಂಶಗಳ ಜೊತೆಗೆ ಆ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಒಂದಷ್ಟು ವಿಶೇಷತೆಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಪರಿಹಾರ ಭಾಗವನ್ನ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇವತ್ತು ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ಕೊನೆಯ ರಾಶಿ ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು, ಜೊತೆಗೆ ಬಹುಮುಖ್ಯವಾಗಿ ಮೀನರಾಶಿಯ ವಿಶೇಷತೆಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ರಾಶಿ ಚಕ್ರದಲ್ಲಿ ಬಹುಮುಖ್ಯವಾಗಿ ಮೀನರಾಶಿ ಕೊನೆಯ ರಾಶಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಮೀನರಾಶಿಯ ಅದರದೇ ಆದ ಒಂದು ಅದ್ಭುತ ಗುಣಗಳನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಇದು ಜಲತತ್ವ ರಾಶಿಯಲ್ಲಿ ಉಚ್ಚ ಜಲತತ್ವ ಅಂತ ಹೇಳ್ತೀವಿ. ಸೊ ಜಲತತ್ವ ಅಂತಂದ್ರೆ ಈ ಮೀನರಾಶಿಗೆ ಅದರದೇ ಆದ ಒಂದು ಪ್ರಾಧಾನ್ಯತೆ ಇರುವಂಥದ್ದು. ಅದು ಹಾಗೆ ಆಮೇಲೆ ಈ ಮೀನರಾಶಿ ಅಧಿಪತಿ ಕೂಡ ಗುರು ಭಗವಾನರೇ ಆಗಿರುವುದರಿಂದ ಹೇಗೆ ಧನುರಾಶಿ ಹೇಗೆ ಮುಖ್ಯವಾಗುತ್ತೋ ಮೀನರಾಶಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ರಾಶಿಯಲ್ಲಿ ಅತ್ಯಂತ ತುಂಬಾ ಪ್ರಬಲವಾದ ಎರಡನೇ ಗುರು ಅಂತ ನಾವೇನ್ ಹೇಳ್ತೀವಿ, ಶುಕ್ರಾಚಾರ್ಯರು ಇಲ್ಲಿ ಉಚ್ಚ ಆಗುವಂತ ಒಂದು ರಾಶಿ ಅಂತ ಹೇಳ್ತೀವಿ. ಸೊ ಆ ತರ ಇರೋದ್ರಿಂದ ಇದು ತುಂಬಾ ಪ್ರಬಲವಾಗಿರುವಂತದ್ದು. ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ. ಇಲ್ಲಿ ಪ್ರತಿಯೊಂದು ಗ್ರಹಗಳು ಕೂಡ ಒಳ್ಳೆ ಫಲಗಳನ್ನ ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡಬಹುದು. ಸೊ ಈ ಮೀನ ರಾಶಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಮುಖವಾಗಿ 3 ನಕ್ಷತ್ರಗಳು ಬರುವಂತದ್ದು: ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಹಾಗೆ ರೇವತಿ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರದ 3 ಪದಗಳು, 1, 2, 3 ಪದಗಳು ಕೊನೆಯ ಕುಂಭ ರಾಶಿಯಲ್ಲಿ ನಾವೇನ್ ವಿವರಣೆ ಮಾಡಿದ್ವಿ ಕಳೆದ ಸಂಚಿಕೆಯಲ್ಲಿ ಪೂರ್ವಭಾದ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಕೆಲವೊಂದು ಅಲ್ಲಿ ಬಂದ್ರೆ ಮತ್ತೆ ಪೂರ್ವಭಾದ್ರ ಇಲ್ಲಿ ಕೂಡ 4ನೇ ಪದ ಒಂದು ಮೀನ ರಾಶಿಗೆ ಬರುತ್ತೆ. ಆದ್ರೆ ಪ್ರಮುಖವಾಗಿ ಪೂರ್ವಭಾದ್ರ ನಕ್ಷತ್ರ ಜೊತೆಗೆ ಉತ್ತರಭಾದ್ರ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಗಳು ಈ ಒಂದು ಮೀನರಾಶಿಗೆ ಸೇರುವಂತದ್ದು. ಓಕೆ ಗುರುಜಿ, ಈಗ ಮೀನರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾದ್ರು ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ಮುಂದುವರೆದ ಭಾಗವಾಗಿ ಮೀನರಾಶಿಯ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ಮೊದಲನೇದಾಗಿ ರಾಶಾಧಿಪತಿ ಗುರು ಭಗವಾನರ್ ಅಂತ ಹೇಳ್ತೀವಿ. ಮೀನರಾಶಿಯವರ ವಿಚಾರದಲ್ಲಿ ನೋಡ್ಬೇಕಾದ್ರೆ ಅತ್ಯದ್ಭುತವಾಗಿ ಬುದ್ಧಿವಂತರು, ಜ್ಞಾನವಂತರು, ವಿಚಾರವಂತರು ಮತ್ತು ತಿಳುವಳಿಕೆವಂತರು, ಎಲ್ಲವನ್ನು ಅಳೆದು ತೂಗಿ ಕೆಲಸ ಮಾಡುವಂತವ್ರು ಆಗಿರ್ತಾರೆ. ಮತ್ತೆ ಇವರ ಒಂದು ವಿಚಾರದಲ್ಲಿ ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ತರ್ಕಶಾಸ್ತ್ರ ಜಾಸ್ತಿ ಇವರಿಗೆ. ಅಂದ್ರೆ ಅದನ್ನ ಅನಲೈಸಿಸ್ ಮಾಡ್ಕೊಂಡು ಒಪ್ಕೊಂಡು ಮುಂದುವರಿಯುವಂಥದ್ದು. ಮತ್ತೆ ಇವರಿಗೆ ಬುದ್ಧಿ ಜ್ಞಾನ ಅಂದ್ರೆ ಇವರು ಓದ್ದೇ ಇರ್ಲಿ, ಲೌಕಿಕ ಜ್ಞಾನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಲೌಕಿಕ ಜ್ಞಾನ ಜೊತೆಗೆ ಆಧ್ಯಾತ್ಮದ ವಿಚಾರ ಆಗಿರ್ಬೋದು, ಮತ್ತೆ ಗುರುಗಳು, ಮತ್ತೆ ಯಾರು ಗುರು ಹಿರಿಯರಾಗಿರ್ಬೋದು, ಅವರಿಗೆ ಕಂಡ್ರೆ ಇವರು ತುಂಬಾ ಬೆಲೆಯನ್ನ ಕೊಡುವಂತವರಾಗಿರ್ತಾರೆ. ಮತ್ತೆ ಈ ಮೀನರಾಶಿಯವರು ಸ್ವಲ್ಪ ಈ ತಗೊಂಡಿರುವ ಡಿಸಿಷನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಸಮಟೈಮ್ಸ್ ಇವರಿಗೆ ಡೌಟ್ ಕೂಡ ಆಗುವಂಥದ್ದು. ಯಾಕಂದ್ರೆ ದ್ವಿಸ್ವಭಾವ ರಾಶಿ ಅಂತ ಹೇಳೋದ್ರಿಂದ ಈ ಒಂದು ತಗೊಂಡಿರೋ ಡಿಸಿಷನ್ಸ್ ಎಸ್ ನೋ ಅಂತ ಡೈಲಮಾ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಸ್ವಲ್ಪ ಜಾಸ್ತಿ ಇರುತ್ತೆ ಮೀನರಾಶಿಯವರಿಗೆ ಸಂಬಂಧಪಟ್ಟಂತದ್ದು. ಮತ್ತೆ ಮೀನರಾಶಿ ಜಲತತ್ವ ರಾಶಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಪ್ರವಾಸ, ಧಾರ್ಮಿಕ ಪ್ರವಾಸ ಮತ್ತೆ ನೀರಿಗೆ ಸಂಬಂಧಪಟ್ಟಂತ ಒಂದು ಸ್ಥಳಗಳು, ತಾಣಗಳು ತುಂಬಾ ಚೆನ್ನಾಗಿ ಇಷ್ಟಪಡುವಂತವ್ರು ಇವರು ಆಗಿರ್ತಾರೆ. ಆಮೇಲೆ ಈ ಮೀನರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಪ್ರತ್ಯೇಕತೆ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವ್ರೇನಾದ್ರೂ ಒಂದು ನಿರ್ಣಯ ತಗೋಬೇಕಂದ್ರೆ, ಇವ್ರ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಆಗಿರ್ಬೋದು, ಅಥವಾ ಇವ್ರೇನಾದ್ರೂ ಒಂದು ಅಭ್ಯಾಸ ಮಾಡ್ತಾ ಇದ್ರೆ, ಅಂದ್ರೆ ತುಂಬಾ ಗದ್ದಲ ಇರುವಂತ ವಾತಾವರಣ ಇವ್ರಿಗೆ ಆಗೋದಿಲ್ಲ. ಸ್ವಲ್ಪ ಪ್ರಶಾಂತತೆ ಇರುವಂತದ್ದು, ಸ್ವಲ್ಪ ಏಕಾಂತ ಇರುವಂತದ್ದು, ಅಂದ್ರೆ ದ ಪೀಸ್ ಆಫ್ ಪ್ಲೇಸ್, ಅಂದ್ರೆ ಯಾರು ಡಿಸ್ಟರ್ಬ್ ಮಾಡದೇ ಇರುವಂತ ಪ್ಲೇಸ್ ಅಲ್ಲಿ ಇವರಿಗೆ ತುಂಬಾ ಒಂದು ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತೆ ಮೀನರಾಶಿಯಲ್ಲಿ ಶುಕ್ರನು ಕೂಡ ಉಚ್ಚ ಆಗಿರೋದ್ರಿಂದ ಜ್ಞಾನಕ್ಕೆ ತುಂಬಾ ಬೆಲೆ ಕೊಡುವಂತವ್ರು, ಗುರು ಹಿರಿಯರಿಗೆ ಬೆಲೆ ಕೊಡುವಂತವ್ರು ಆಗಿರ್ತಾರೆ. ಆದ್ರೆ ಇವ್ರ ಲೈಫ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ನಾವು ತಗೋಬೇಕು. ಮೀನರಾಶಿಯವರಿಗೆ ಯಾವಾಗ್ಲೂ ಸ್ವಲ್ಪ ತ್ಯಾಗ ಮಾಡ್ಬೇಕಾಗಿ ಬರುವಂತದ್ದು. ಯಾಕಂದ್ರೆ 12ನೇ ಮನೆ ಅಂತಂದ್ರೆ ವ್ಯಯ ಭಾವ, ಅಂದ್ರೆ ಅವರು ಮಾಡಿರುವಂತ ವಿಚಾರದಲ್ಲಿ, ಅವ್ರು ಮಾಡಿರುವಂತ ಅಭ್ಯಾಸದಲ್ಲಿ ತ್ಯಾಗ ಮಾಡಬಹುದು, ಅಥವಾ ಅವ್ರ ಗುಣನಲ್ಲಿ ತ್ಯಾಗ ಮಾಡುವಂಥದ್ದು, ಸಂಬಂಧಗಳಲ್ಲಿ ತ್ಯಾಗ ಮಾಡುವಂಥದ್ದು ಜಾಸ್ತಿ. ಆ ರೀತಿ ಇವ್ರಿಗೆ ಒಂದು ನೆಗೆಟಿವ್ ಅಂಶ ಅಂತ ಹೇಳ್ಬೋದು. ಮತ್ತೆ ಇವರು ಮೀನರಾಶಿಯವರು ಸ್ವಲ್ಪ
ಬೇಗ ಆದಷ್ಟು ತುಂಬಾ ದೈಹಿಕ ಶ್ರಮದ ಕೆಲಸ ಮಾಡೋಕ್ಕಾಗಲ್ಲ, ಮಾನಸಿಕವಾಗಿರುವಂಥ ಶ್ರಮದ ಕೆಲಸ ಅಂದ್ರೆ ಮೈಂಡ್ ರಿಲೇಟೆಡ್ ಏನ್ ಡಿಸಿಷನ್ಸ್ ಇರುತ್ತೆ ಅಂತ ಕೆಲಸಗಳನ್ನ ಈಸಿಯಾಗಿ ಮಾಡ್ಬೋದು. ದೈಹಿಕ ಶ್ರಮ ಇವರಿಂದ ಅಷ್ಟೊಂದು ಆಗೋದಿಲ್ಲ. ಇದು ಕೂಡ ಸ್ವಲ್ಪ ನೆಗೆಟಿವ್ ಅಂಶ ಅಂತ ಹೇಳ್ಬೋದು. ಮತ್ತೆ ಮೀನರಾಶಿ ಗುರುವಿನ ರಾಶಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಈ ಒಂದು ಜಲತತ್ವದಾಗಿರೋದ್ರಿಂದ ಕಫ ಪ್ರಕೃತಿ ಜಾಸ್ತಿ, ಕೋಲ್ಡ್ ಇನ್ಫೆಕ್ಷನ್ಸ್ ಈ ರೀತಿ ಈ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬಾಧೆ ಕೊಡುವಂಥದ್ದು ಕೂಡ ಇರುತ್ತೆ ಮೀನರಾಶಿಯವರಿಗೆ. ಸೊ ಈ ರೀತಿ ಮೀನರಾಶಿಗೆ ಸಂಬಂಧಪಟ್ಟಂತ ಸಕಾರಾತ್ಮಕ ನಕಾರಾತ್ಮಕ ವಿಚಾರಗಳು ಆಗಿರುತ್ತೆ. ಗುರೂಜಿ, ಇನ್ನು ಮೀನರಾಶಿಯಲ್ಲಿ ಬರ್ತಕ್ಕಂತ ಉತ್ತರ ಭಾದ್ರ ನಕ್ಷತ್ರದವರ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದಾ? ನೋಡಿ, ನಾನು ಅವಾಗಲೇ ಹೇಳಿದೆ, ಮೀನ ರಾಶಿ ಅಂದ್ರೇನೆ ತುಂಬಾ ವಿಶೇಷವಾಗಿ ಜಲತತ್ವ ರಾಶಿ ಇರೋದ್ರಿಂದ ಉತ್ತರ ಭಾದ್ರ ನಕ್ಷತ್ರ ಕೂಡ ಒಂದು ಜಲತತ್ವ ಸಂಬಂಧಪಟ್ಟಂತ ನಕ್ಷತ್ರ ಆಗಿರುವಂತದ್ದು, ಸಾತ್ವಿಕ ಗುಣ ಹೊಂದಿರುವಂತದ್ದು. ಈ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ತುಂಬಾ ವಿಶೇಷವಾಗಿ ಇವರಿಗೆ ಒಂದು ಅಕ್ಷರ ಡಿ ಅನ್ನೋ ಲೆಟರ್ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ, ಕೆ ಅನ್ನೋ ಲೆಟರ್, ಮತ್ತೆ ಜೆ ಮತ್ತೆ ಟಿ ಈ ರೀತಿ ಆಲ್ಫಾಬೆಟ್ಸ್ ಅಂತ ನಾವೇನ್ ಹೇಳ್ತೀವಿ ಅವರಿಗೆ ನಾಮಾಂಕಿತದಲ್ಲಿ ಬರುವಂತದ್ದು. ಮತ್ತೆ ಈ ನಕ್ಷತ್ರದವರು ಜಲಕ್ಕೆ ಸಂಬಂಧಪಟ್ಟ ಇರೋದ್ರಿಂದ ಆದಷ್ಟು ನೀರಲ್ಲಿ ಇಡಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಒಂದು ಸಮುದ್ರ, ನದಿ ಆ ರೀತಿ ಅವರಿಗೆ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಕೊಡುವಂಥದ್ದು. ಮತ್ತೆ ಈ ನಕ್ಷತ್ರದವರು ಲಕ್ಷ್ಮಿಗೆ ಸಂಬಂಧಿತವಾಗಿರುವಂತಹ ನಕ್ಷತ್ರ ಆಗಿರೋದ್ರಿಂದ ಪ್ರತಿಯೊಂದು ಧನಾತ್ಮಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಧನವಂತರು ಕೂಡ ಆಗಿರ್ತಾರೆ. ಮತ್ತೆ ಈ ನಕ್ಷತ್ರ ಪ್ರತಿಯೊಂದು ವಿಚಾರದಲ್ಲಿ ಬೇಗ ಇವರು ಅಡ್ಜಸ್ಟ್ ಮಾಡ್ಕೊಳ್ಳುವಂಥವ್ರಾಗಿರ್ತಾರೆ. ಮತ್ತೆ ಇವ್ರಿಗೆ ಇವ್ರ ಬಗ್ಗೆ ಬೇಗ ಅಳೆಯೋದಕ್ಕಾಗೋದಿಲ್ಲ, ಅಂದ್ರೆ ಆಳ ಅಗಲ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇವರು ಯಾವಾಗ್ಲೂ ಈ ಉತ್ತರ ಭಾದ್ರ ನಕ್ಷತ್ರದವರು ಒಂದು ಗುರಿಯನ್ನ ಹೊಂದಿ ಆ ಗುರಿ ಹತ್ತ ಸಾಕ್ತಾರೆ. ಬಟ್ ಅವ್ರದ್ದು ಗುರಿ ಏನಿದೆ ಅಂತ ಬೇರೆಯವ್ರಿಗೆ ತಿಳಿಸೋಲ್ಲ, ಆ ರೀತಿಯಾಗಿರ್ತಾರೆ. ಮತ್ತೆ ಯಾವುದೇ ರೀತಿ ಇದ್ರು ಕೂಡ ಹೊರಗಡೆ ಏನಿರ್ತಾರೆ ಒಳಗಡೆ ಆ ಥರ ಇರಲ್ಲ. ಯಾಕಂದ್ರೆ ದ್ವಿಸ್ವಭಾವ, ಡಿವಲ್ ನೇಚರ್ ಅಂತ ನಾವು ಹೇಳ್ಬೋದು. ಮತ್ತೆ ಇವರು ಪ್ರತಿಯೊಂದು ವಿಚಾರದಲ್ಲಿ ಬುದ್ಧಿಮತ್ತೆ ಜಾಸ್ತಿ ಇರುತ್ತೆ, ಮತ್ತೆ ಧೈರ್ಯ ಜಾಸ್ತಿ ಇರುತ್ತೆ. ಎಲ್ಲಾ ಕೆಲಸದಲ್ಲೂ ಧೈರ್ಯ ಮಾಡಿ ಮುನ್ನುಗ್ಗೋದು ಜಾಸ್ತಿ. ಮತ್ತೆ ಪ್ರತಿಯೊಂದು ಇವರು ನಾಲೆಜು, ಟ್ಯಾಲೆಂಟ್ ಅಂತ ಏನು ಹೇಳ್ತೀವಿ, ಇವರಿಗೆ ಅನುಭವದಿಂದ ಬರುವಂಥದ್ದು. ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೋ ಅಷ್ಟಷ್ಟು ಬರುತ್ತೆ. ಮತ್ತೆ ಅದರಿಂದ ಇವರು ಮುಂದಾಗುವಂತ ಏನು ವಿಚಾರಗಳನ್ನ ಬೇಗ ತಿಳ್ಕೊಂತಾರೆ. ಮತ್ತೆ ಇವರು ಸ್ವಭಾವತ ಉತ್ತರ ಭಾದ್ರ ನಕ್ಷತ್ರದವರು ಸ್ವಲ್ಪ ನಿಧಾನ, ಏನಂತ ಹೇಳ್ತೀವಿ ಶಾಂತ ಸ್ವಭಾವದವರಾಗಿರ್ತಾರೆ. ಮತ್ತೆ ಕರುಣೆ ಜಾಸ್ತಿ ಇವರಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಮರುಗೋದು ಜಾಸ್ತಿ, ಕರುಣೆ ಜಾಸ್ತಿ ಆಗಿರ್ತಾರೆ. ಮತ್ತೆ ಇವರು ಒಬ್ಬ ಒಳ್ಳೆಯ ಸಲಹೆಗಾರರು, ಮತ್ತೆ ಒಳ್ಳೆಯ ಕೌನ್ಸಿಲರ್ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಬ್ರಹ್ಮಾಂಡ ಜ್ಞಾನ ಇರೋದ್ರಿಂದ ಇವರಲ್ಲಿ ಎಲ್ಲಾ ರೀತಿ ಮಾಹಿತಿ, ಇಟ್ ಇಸ್ ಲೈಕ್ ಏನಂತ ಹೇಳ್ತೀವಿ ಲೈಬ್ರರಿ ತರ ಎಲ್ಲಾ ಮಾಹಿತಿ ಇವರು ಮೈಂಡ್ ಅಲ್ಲಿ ಇರುತ್ತೆ. ಸೊ ಹಿಂಗಾಗಿ ಇವರು ಒಳ್ಳೆಯ ಸಲಹೆನೂ ಕೊಡ್ತಾರೆ, ಮತ್ತೆ ಒಳ್ಳೆಯ ಕೌನ್ಸಿಲರ್ ಕೂಡ ಆಗ್ಬೋದು. ಮತ್ತೆ ಪ್ರತಿಯೊಂದು ವಿಚಾರದಲ್ಲಿ ಇವರು ಸ್ವಲ್ಪ ಆರ್ಗ್ಯುಮೆಂಟೇಶನ್ ಜಾಸ್ತಿ ಆಗುತ್ತೆ, ಅಂದ್ರೆ ತರ್ಕ ಜಾಸ್ತಿ ಯಾವುದೇ ವಿಚಾರದಲ್ಲಿ. ಯಾಕಂದ್ರೆ ಇವ್ರಿಗೆ ನಾಲೆಜ್ ಇರೋದ್ರಿಂದ ಬೇಗ ಒಪ್ಕೊಳಕ್ಕಾಗಲ್ಲ. ಆದ್ರೆ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲವನ್ನು ತಗೊಂಡು ಮುನ್ನುಗ್ಗೋದು ಲೈಫಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ದೇವರ ಏನು ಸೃಷ್ಟಿ ಏನಿದೆ ಅದ್ರ ವಿಚಾರದಲ್ಲಿ ಇವರು ತುಂಬಾ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಈ ಭಗವಂತ, ಮತ್ತೆ ಪ್ರಕೃತಿ, ಮತ್ತೆ ಪ್ರಕೃತಿಯಲ್ಲಿರುವಂತ ವಿಶೇಷವಾದ ವಸ್ತುಗಳು, ಪ್ರಾಣಿ ಪಕ್ಷಿಗಳ ಬಗ್ಗೆ ದೈವತ್ವದ ರಿಸರ್ಚ್ ಕೂಡ ಇರುತ್ತೆ. ಮತ್ತೆ ಅದ್ರ ಬಗ್ಗೆ ವಿಶೇಷ ಗೌರವ ಕೂಡ ಇರುತ್ತೆ. ಮತ್ತೆ ಮುಖಚೈರ್ಯ ನೋಡಿದ್ರು ಕೂಡ ತುಂಬಾ ಶಾಂತವಾಗಿ, ಕೂಲ್, ಕಾಮ್ ಆಗಿ ಕಾಣಿಸ್ಕೊಳ್ಳುವಂಥವ್ರು ಜಾಸ್ತಿ. ಮತ್ತೆ ಅಗಲವಾದ ಏನಂತ ಹೇಳ್ತೀವಿ ಅಂದ್ರೆ ಶೋಲ್ಡರ್ಸ್ ಅಂತ ನಾವೇನ್ ತಗೊಂತೀವಿ, ಅಗಲವಾಗಿರುತ್ತೆ. ಮತ್ತೆ ಇವರು ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಬೆಳೀತಾ ಏನಾಗುತ್ತೆ, ಇವರ ದೈಹಿಕ ತೂಕ ಜಾಸ್ತಿ ಆಗುತ್ತೆ. ಮತ್ತೆ ಇವರು ಡಿಸಿಷನ್ಸ್ ತಗೋಬೇಕಾದ್ರೆ ಯಾವುದೇ ವಿಚಾರದಲ್ಲಿ ಯೋಚನೆ ಮಾಡದಿರ ತಗೊಳ್ಳೋದೇ ಇಲ್ಲ. ಅಂದ್ರೆ ಈ ಪರ್ಟಿಕ್ಯುಲರ್ ಉತ್ತರ ಭಾದ್ರ ನಕ್ಷತ್ರದವ್ರು ಏನಂತಾರೆ ತುಂಬಾ ಟೈಮ್ ತಗೊಂತಾರೆ ಡಿಸಿಷನ್ ತಗೊಳ್ಳೋದಕ್ಕೆ, ಯೋಚನೆ ಮಾಡೋದಕ್ಕೆ, ಆಮೇಲೆ ಡಿಸಿಷನ್ ತಗೊಳ್ಳುವಂಥದ್ದು. ಯಾಕಂದ್ರೆ ಇದರ ರಾಷ್ಟ್ರಾಧಿಪತಿನೇ ಶನೇಶ್ವರ ಗ್ರಹ ಅಂತ ಹೇಳ್ತೀವಿ ಉತ್ತರ ಭಾದ್ರ. ಸೊ ಆ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ. ಮತ್ತೆ ಇವರ ವಿಚಾರದಲ್ಲಿ ತುಂಬಾ ಪ್ರಮುಖವಾಗಿ ನೋಡ್ತೀವಿ ನಾವು, ಪ್ರತಿಯೊಂದು ಸಮಸ್ಯೆಗೆ ಸಮಾಧಾನವನ್ನು ಹುಡುಕ್ತಾರೆ. ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ. ಸಮಸ್ಯೆ ಬಂತು ಈಗ ಹೇಗ್ ಮಾಡ್ಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಇದ್ ಮಾಡ್ಬೇಕು. ಆಮೇಲೆ ಇವ್ರಿಗೆ ಏನಂತಂದ್ರೆ ಸ್ವಲ್ಪ ನೆಗೆಟಿವ್ ಕರ್ಮ, ಪ್ರತಿಯೊಂದು ವಿಚಾರದಲ್ಲಿ ಯಾವುದನ್ನು ಸುಮ್ನೆ ಬಗೆಹರ್ಸಕ್ಕಾಗಲ್ಲ. ಇವ್ರು ಮಾತಾಡ್ಲೇಬೇಕು, ಸಮಸ್ಯೆ ಬಗೆಹರಿಸಲೇಬೇಕು. ಮಾತಾಡದೇ ಇರೋಂಗೆ ಸಮಸ್ಯೆ ಬಗೆಹರಿಯೋದಿಲ್ಲ. ಅದೊಂದು ಸ್ವಲ್ಪ ಸಮಸ್ಯೆ ಕೊಡಬಹುದು. ಸಾಮಾನ್ಯವಾಗಿ ಈ ವಿಚಾರವಾಗಿ ಏನಂತಂದ್ರೆ ಈ ಚಿತ್ರಗಾರರಾಗಿರ್ಬೋದು, ಫಿಲಿಂ ಮೇಕಿಂಗು, ಮತ್ತೆ ಈ ಇದ್ರ ವಿಚಾರದಲ್ಲಿ ಅಂದ್ರೆ ಡೈರೆಕ್ಷನ್ ವಿಚಾರದಲ್ಲಿ ಇವರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಮತ್ತೆ ಇವರು ಆಧ್ಯಾತ್ಮಿಕ ಗುರುಗಳು, ಆಧ್ಯಾತ್ಮಿಕ ಸಂಬಂಧಪಟ್ಟಂತ ಏನ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರುತ್ತೋ ಅದನ್ನ ಇವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ.
ಉದಾಹರಣೆಗೆ ಈ ಕುಂಡಲಿನಿ ಜಾಗರಣೆ ಮಾಡುವಂಥದ್ದು ಮತ್ತೆ ದೇವಿಯ ಆವಾಹನೆ ಮಾಡುವಂಥದ್ದು, ಈ ಒಂದು ದೈವಕ್ಕೆ ಸಂಬಂಧಪಟ್ಟಂತ ಸೇವೆಗಳು ಮಾಡೋದ್ರಲ್ಲಿ ತುಂಬಾ ನಿಪುಣರಾಗಿರ್ತಾರೆ. ಮತ್ತೆ ಇವರು ಪ್ರತಿಯೊಂದು ವಿಚಾರದಲ್ಲಿ ಭೂಮಿಯಲ್ಲಿ ಇರುವಂತ ಎಲ್ಲ ಸರ್ವಶಕ್ತಿಗಳನ್ನ ವಶಪಡಿಸ್ಕೋಬೇಕು, ಅಂದ್ರೆ ಧನಾತ್ಮಕವಾಗಿ ಒಂದು ಅನುಷ್ಠಾನ ಮಾಡ್ಕೋಬೇಕು, ಒಂದು ಶಕ್ತಿಯನ್ನು ವಶಪಡಿಸ್ಕೋಬೇಕು ಅಂತ ಒಂದು ಉತ್ತರ ಭಾದ್ರ ನಕ್ಷತ್ರದವರಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಒಂದು ಇಷ್ಟೆಲ್ಲ ಚೆನ್ನಾಗಿ ಬ್ರಹ್ಮಾಂಡ ಜ್ಞಾನ ಇದ್ದಾಗ ಯಾವತ್ತೂ ನಿಮ್ಗೆ ಅನ್ನದ ಕೊರತೆ ಇರಲ್ಲ, ಆ ವಿಚಾರದಲ್ಲಿ ಹಣದ ಕೊರತೆ ನಿಮಗೆ ಬರೋದಿಲ್ಲ. ಇದು ತುಂಬಾ ಒಳ್ಳೆಯ ವಿಚಾರ. ಅದಕ್ಕೆ ಒಂದು ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು. ಯಾವುದೇ ವಿಚಾರದಲ್ಲಿ ಕೊರತೆ ಬರೋದಿಲ್ಲ. ಆದ್ರೆ ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಮತ್ತೆ ಪಡೆಯೋದ್ರಲ್ಲಿ ಸ್ವಲ್ಪ ನಿಧಾನತೆ, ಒಂದು ತುಂಬಾ ಬಂದ್ರೆ ತುಂಬಾ ಖರ್ಚು ಮಾಡುವಂತವರಾಗಿರ್ತಾರೆ. ಅದಕ್ಕೆ ಮೇಕ್ ಸ್ಲೋ ಥಿಂಗ್ಸ್ ಅಂತ ಹೇಳ್ತೀವಿ. ಈ ರೀತಿ ಸಕಾರಾತ್ಮಕ ಅಂಶಗಳಾದ್ರೆ, ನಕಾರಾತ್ಮಕ ಅಂಶ ಅಂತಂದ್ರೆ ಏನಾಗುತ್ತೆ, ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಇರುತ್ತೆ, ಮತ್ತೆ ಹಠ ಜಾಸ್ತಿ. ಯಾವ್ದಾರ ಒಂದು ಡಿಸಿಷನ್ ತಗೊಂಡ್ರೆ ಬೇಗ ಅದನ್ನ ತಿದ್ಕೊಳ್ಳೋದಿಲ್ಲ, ಸಮಸ್ಯೆನ ಹಂಗೆ ಮುಂದುವರಿಸ್ತಾರೆ. ಆ ರೀತಿ ಹಠದ ಸ್ವಭಾವ ಇವ್ರದ್ದಾಗಿರುತ್ತೆ. ಈ ರೀತಿ ಒಂದು ನಕಾರಾತ್ಮಕ ಅಂಶ ಕೂಡ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವ್ರದ್ದು ಆಗಿರುವಂಥದ್ದು. ಗುರುಜಿ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಭವಿಷ್ಯದಲ್ಲಿ ಏನಾದ್ರೂ ಸಮಸ್ಯೆ ಎದುರಾಯಿತು ಅಂದ್ರೆ ಏನ್ ಪರಿಹಾರವನ್ನ ಅವರು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಗುರುಜಿ? ನೋಡಿ, ತುಂಬಾ ವಿಶೇಷವಾಗಿ ಉತ್ತರ ಭಾದ್ರ ನಕ್ಷತ್ರಾಧಿಪತಿ ಶನೇಶ್ವರ ಗ್ರಹ, ತುಂಬಾ ವಿಶೇಷ ಶನೇಶ್ವರನ ಅನುಗ್ರಹ ಇರುವಂತದ್ದು. ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಟ್ಟು ಶನಿ ಚಾಲಿಸ ಹೇಳುವಂಥದ್ದು. ಮತ್ತೆ ಮೂಲ ಕ್ಷೇತ್ರ ತಿರುನೆಲ್ಲಾರ್ ತಮಿಳುನಾಡಲ್ಲಿ ಇರುವಂಥದ್ದು ಶನೇಶ್ವರನ ಸಂಬಂಧಪಟ್ಟಂಥದ್ದು. ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಒಂದು ಕೈಲಾದಷ್ಟು ಸೇವೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಮಾಡುವಂಥದ್ದು. ಮತ್ತೆ ಶನಿ ಅಂದ್ರೇನೆ ಕರ್ಮಸ್ಥಾನ. ಸೊ ಕರ್ಮದ ವಿಚಾರದಲ್ಲಿ ಅಂದ್ರೆ ಕರ್ಮ ಅಂದ್ರೆ ಒಂದು ಬ್ರಾಡರ್ ಆಂಗಲ್ ಅಲ್ಲಿ ತಗೋಬೇಕಂದ್ರೆ, ಅವ್ರು ಸ್ಟೂಡೆಂಟ್ ಆಗಿದ್ರೆ ಓದುವಂಥದ್ದು, ಒಳ್ಳೆ ಮಾರ್ಕ್ಸ್ ತೆಗಿಯುವಂಥದ್ದು ಒಂದು ಕರ್ಮ. ಒಬ್ಬ ಉದ್ಯೋಗಿ ಆಗಿದ್ರೆ ಒಳ್ಳೆ ಕೆಲಸ ಮಾಡುವಂಥದ್ದು, ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರದಲ್ಲಿ ನ್ಯಾಯಯುತವಾಗಿ ಆನೆಸ್ಟಿನೆಸ್ ಇಟ್ಕೊಂಡು ಮಾಡುವಂಥದ್ದು. ಅದರ ಬಗ್ಗೆ ಸ್ವಲ್ಪ ಕರ್ಮದ ಬಗ್ಗೆ ಎಚ್ಚರಿಕೆ ಇರಬೇಕು, ಯಾವುದೇ ರೀತಿ ಮೋಸ ಮಾಡಬಾರ್ದು. ಸೊ ಅದರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ಶನಿ ಕ್ಷೇತ್ರಗಳನ್ನ ಶನಿವಾರ ಮತ್ತೆ ಇಲ್ಲಿ ನಮ್ಮ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂಥದ್ದು ಶಿರಡಿ ಹತ್ರ ಶನಿ ಶಗಣಾಪುರ ಅಂತ ಮೂಲ ಗ್ರಾಮ, ಶನೇಶ್ವರನ ಮೂಲ ವಿಗ್ರಹ, ಒಂದು ಬಂಡೆಯ ಯಾವುದೇ ವಿಗ್ರಹ ಆಕಾರನೇ ಇಲ್ಲ, ಆ ಬಂಡೆಯನ್ನ ಇಟ್ಟು ಪೂಜೆ ಮಾಡುವಂತ ವಿಶೇಷ ಕ್ಷೇತ್ರ ಶನಿ ಶಗಣಾಪುರ ಅಂತದ್ದು ಉತ್ತರ ಭಾರತದಲ್ಲಿ, ಅಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ಬರುವಂಥದ್ದು. ಮತ್ತೆ ನಮ್ಮ ದಕ್ಷಿಣದಲ್ಲಿ ತಿರುನೆಲ್ಲಾರ್ ಕ್ಷೇತ್ರ, ತಮಿಳುನಾಡು ರಾಜ್ಯದಲ್ಲಿ ಬರುವಂಥದ್ದು. ಆ ವರ್ಷಕ್ಕೊಂದ್ಸತಿ ಅಲ್ಲಿ ಇದನ್ನ ಮಾಡ್ಕೊಂಡು ಬಂದ್ರೆ ಇವರಿಗೆ ಒಂದು ಎನರ್ಜೈಸ್, ಅಲ್ಲಿ ಹೋಗಿ ಒಂದು ಕಾಣಿಕೆ ಕೊಟ್ಟು ಹರಕೆ ಏನಾದ್ರು ಸಲ್ಲಿಸಿ ತಮ್ಮ ಕೈಲಾದಷ್ಟು ಸೇವೆ ಮಾಡ್ಕೊಂಡ್ ಬಂದ್ರೆ ಒಂದು ಎನರ್ಜೈಸ್ ಮಾಡ್ದಂಗೆ. ಶನಿವಾರ ನಿಮ್ಮ ಮನೆ ಹತ್ರ ಇರುವಂತ ಶನೇಶ್ವರ ಸ್ವಾಮಿ, ನಿಮ್ಮ ಮನೆ ಹತ್ರ ಶನೇಶ್ವರ ಸ್ವಾಮಿ ಇಲ್ಲ ಅಂತಂದ್ರೆ ಬಹುಮುಖ್ಯವಾಗಿ ನವಗ್ರಹ ದೇವಸ್ಥಾನದಲ್ಲಿ ಶನಿ ಭಗವಾನರ ಮುಂದೆ ಎಳ್ಳೆಣ್ಣೆ 1/4 ಲೀಟರ್ 1/2 ಲೀಟರ್ ಎಳ್ಳೆಣ್ಣೆ ಕೊಟ್ಟುವಂಥದ್ದು. ಮತ್ತೆ ಈ ಮೂಲ ನಕ್ಷತ್ರದ ಮಂತ್ರ, ಮೂಲ ರಾಶಿಯ ಮಂತ್ರ ಅಥವಾ ಮೂಲ ಶನೇಶ್ವರನ ಮಂತ್ರ ಒಂದು ಜಪ ಮಾಡೋದ್ರಿಂದ ಕೂಡ ಇದು ಹೆಚ್ಚು ಏನಾದ್ರೂ ನೆಗೆಟಿವಿಟಿ ಇದ್ರೂ ಕೂಡ ಸಕಾರಾತ್ಮಕ ಅಂಶಗಳನ್ನ ಅದರಿಂದ ಪಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯಲ್ಲಿ ಬರ್ತಕ್ಕಂಥ ಉತ್ತರ ಭಾದ್ರ ನಕ್ಷತ್ರದವರು ಏನ್ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ. ಖಂಡಿತ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ನೀಡೋದ್ರ ಜೊತೆಗೆ ಮೀನರಾಶಿಯಲ್ಲಿ ಬರ್ತಕ್ಕಂಥ ಉತ್ತರ ಭಾದ್ರ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು, ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನ ನಮ್ಮ ವೀಕ್ಷಕರಿಗೆ ಸಹ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.